ಮೋಹನ್ ವಿಶ್ವ ಅವರಿಂದ. ಮೋಹನ್ ವಿಶ್ವ, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೇನೆ ಅದಕ್ಕೆ. ಈಗ ಬೆಲೆ ಏರಿಕೆ ವಿರುದ್ಧವಾಗಿ ನಿಮ್ಮ ಹೋರಾಟ, ನಿಮ್ಮ ಕಾಳಜಿನೇ ನಿಜವಾದರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದಾಗ ನೀವು ಯಾಕೆ ಹೋರಾಟ ಮಾಡಲಿಲ್ಲ? ಇನ್ಫ್ಲೇಷನ್ ಇವತ್ತು ಜಾಸ್ತಿ ಆಯಿತಾ, ಅವಾಗ ಯಾಕೆ ನೀವು ಹೋರಾಟ ಮಾಡಲಿಲ್ಲ? ರೂಪಿ 51 ರೂಪಾಯಿ ಇದ್ದಿದ್ದು 86-85 ರೂಪಾಯಿವರೆಗೂ ಆದಾಗ ನೀವು ಯಾಕೆ ಹೋರಾಟವನ್ನು ಮಾಡಲಿಲ್ಲ? BJP ಅವರಿಗೆ ಫೈನಲಿ ಬುದ್ಧಿ ಬಂತು, ಅಟ್ ಲಾಸ್ಟ್ ಅವರು ಬೆಲೆ ಏರಿಕೆ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂತ ಕಾಂಗ್ರೆಸ್ ನಾಯಕರು ಅನೇಕರು ಮಾತಾಡಿದ್ರು. ಬಯಾಸ್ಡ ನೀವು ಬೆಲೆ ಏರಿಕೆ ಅಂದರೆ ಬೇರೆ ಪಾರ್ಟಿ ಬರೋದನ್ನೇ ಕಾಯ್ತಾ ಅವಾಗ ಬೆಲೆ ಏರಿಕೆ ಬಗ್ಗೆ ನೀವು ಮಾತಾಡೋಕ್ಕೆ ಶುರು ಮಾಡಿದ್ರ ಅಂತ? ಅಲ್ಲ, ಈಗ ಆಯ್ತು, ನೀವು ಹೇಳ್ದಂಗೆ ನಾವೇನ್ ಮಾಡಿದ್ವಿ ಅಂತ ನೋಡೋಣ. ಓಕೆ, ಆಯ್ತಲ್ವಾ? ನಾವು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ವಿ ಅಂತ ನಾನು ಡೇಟ್ ಸಮೇತ ಹೇಳ್ತೀನಿ. ಈಗಲೂ ಇದ್ದೀರ ಅಧಿಕಾರದಲ್ಲಿ ನೀವು? ಅಲ್ಲ, ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿದ್ದಾಗಲೂ ಏನ್ ಮಾಡಿದ್ವಿ ಅಂತ ಹೇಳ್ತೀನಿ. ನವೆಂಬರ್ 2021 ಎಕ್ಸಾಕ್ಟ್ ಮಂತ್ ಕೇಂದ್ರ ಸರ್ಕಾರ 1 ಲೀಟರ್ಗೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಇದ್ದಂತ ಎಕ್ಸೈಸ್ ಡ್ಯೂಟಿನ 7 ರೂಪಾಯಿ ಮತ್ತೆ 6 ರೂಪಾಯಿ ರೆಸ್ಪೆಕ್ಟಿವ್ಲಿ ಕಡಿಮೆ ಮಾಡ್ತು. ಎಷ್ಟರಿಂದ ಎಷ್ಟು ಕೌಂಟರ್ ಆಯ್ತು. ಒಂದ್ ನಿಮಿಷ, 7 ರೂಪಾಯಿ 6 ರೂಪಾಯಿ ಕಡಿಮೆ ಆಯ್ತು ಲೀಟರ್ಗೆ ಅಷ್ಟೇ. ಕೇಂದ್ರದ್ದು ಸಿಂಪಲ್. ಅಲ್ಲ, ಎಷ್ಟು ರೂಪಾಯಿ ಇತ್ತು, ಎಷ್ಟು ರೂಪಾಯಿ ಮಾಡಿದ್ರು ಅಂತ ಯಾವಾಗ ಅವ್ರಿಗೆ ಹೇಳ್ತಿರೋದು? 105 ಇತ್ತ, ಅವಾಗ 111 ಆಗಿತ್ತ, ಅವಾಗ 101 ಏನೋ ಆಯ್ತು. ಕರೆಕ್ಟ್. 6 ರೂಪಾಯಿ 7 ರೂಪಾಯಿ ಕಡಿಮೆ ಆಯ್ತು. ಅದಾದ ನಂತರ ಪ್ಯಾರಲ್ ರಾಜ್ಯದಲ್ಲಿದ್ವಿ, ಡಬಲ್ ಎಂಜಿನ್ ಗವರ್ನಮೆಂಟ್, ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ರು. ಅವಾಗ ರಾಜ್ಯದಲ್ಲೂ ಅಷ್ಟೇ 5 ರೂಪಾಯಿ 6 ರೂಪಾಯಿ ಕಡಿಮೆ ಆಯ್ತು. ಅಂದ್ರೆ 1 ಲೀಟರ್ ಪೆಟ್ರೋಲ್ ಹತ್ತಿರ 11 ರೂಪಾಯಿ, ಡೀಸೆಲ್ಗೆ 10 ರೂಪಾಯಿ ಕಡಿಮೆ ಆಯ್ತು ಅವತ್ತು ಲಿಟ್ರಲಿ. ನಾವು ಅಧಿಕಾರದಲ್ಲಿದ್ದಾಗ ಕಡಿಮೆ ಮಾಡಿದ್ವಿ ಹೊರತು ಜಾಸ್ತಿ ಮಾಡುವಂತ ಕೆಲಸ ಮಾಡಿಲ್ಲ ಸ್ಟೇಟ್ ಇಂದ. ಆಸ್ ಸಿಂಪಲ್ ಆಸ್ ದಟ್. ಕೇಂದ್ರದಲ್ಲೂ ಅಷ್ಟೇ, ಕೇಂದ್ರದಲ್ಲೂ ಮಾಡಿದ್ರು, ಕರೆಸ್ಪಾಂಡಿಂಗ್ ರಾಜ್ಯದಲ್ಲೂ ಮಾಡಿದ್ರು. ಲಿಟ್ರಲಿ ಎರಡೂ ಕಡೆ ಮಾಡಿರೋದು. ಅದು ಹಿಂದೆ ಏನಾಯ್ತು ಅಂತ ನಿಮಗೆ ಗೊತ್ತು. ಕೋವಿಡ್ ಸಂದರ್ಭ ಇತ್ತು, ಇಡೀ ಜಗತ್ತೇ ಶಟ್ ಡೌನ್ ಆಗಿತ್ತು, ಇಡೀ ದೇಶನೇ ಶಟ್ ಡೌನ್ ಆಗಿತ್ತು, ದೊಡ್ಡ ಸಮಸ್ಯೆ ಆಗಿತ್ತು 3 ವರ್ಷದಲ್ಲಿ. ಅದೆಲ್ಲದರ ನಡುವೆನೂ ಸಹ ಮತ್ತೆ ಚೇತರಿಕೆ ಕಂಡು ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ನ ಕಡಿಮೆ ಮಾಡಿ ಕೇಂದ್ರದಲ್ಲಿ ರಾಜ್ಯದಲ್ಲೂ ಕಡಿಮೆ ಮಾಡಿದ್ವಿ. ನಾವು ಹೇಳ್ತಾ ಇರೋದು ನಿಮ್ಮ ಬದ್ಧತೆ ಏನು, ನೀವ್ ಏನ್ ಮಾಡಿದ್ರಿ? ಹಾಗಾದ್ರೆ 2 ವರ್ಷದಲ್ಲಿ ನೀವು ಅಧಿಕಾರಕ್ಕೆ ಏನಂತ ಹೇಳ್ಬಿಟ್ಟು ಬಂದ್ರಿ? ಅಯ್ಯೋ ಬೆಲೆ ಏರಿಕೆ ಜಾಸ್ತಿ ಮಾಡ್ಬಿಟ್ಟಿದೆ, ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ, ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡ್ ಬಂದವ್ರು ನೀವು 10 ಪಟ್ಟು ಬೆಲೆ ಏರಿಕೆ ಜಾಸ್ತಿ ಮಾಡಿ 10,000 ರೂಪಾಯಿ ಒಂದ್ ಕಡೆ ಕಿತ್ಕೊಂಡು ಬರೀ 2,000 ರೂಪಾಯಿ ಕೊಟ್ಟಿರೋದನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ತಗೊಳ್ತೀರಾ ಅಂತ ಹೇಳಿದ್ರೆ, ಯು ಟೇಕ್ ಎನಿಥಿಂಗ್ ರಮಾಕಾಂತ್. ಬರೀ ಹಾಲು ಪೆಟ್ರೋಲ್ ಯಾಕೆ, ಅದರಿಂದ ಆಚೆನೆ ನೋಡಿ ನಿಮ್ಗೆ. ಆಲ್ಕೋಹಾಲ್ ಅಂತೂ ಲಿಟ್ರಲಿ 100%, 150%, 200% ಸಿಕ್ಕಿದಕ್ಕೆಲ್ಲ ಹಾಕ್ಬಿಟ್ರು. ಸ್ಟಾಂಪ್ ಡ್ಯೂಟಿ, ವ್ಯಾಲ್ಯೂಯೇಷನ್. ಇವತ್ತು ಒಬ್ಬ ಆರ್ಡಿನರಿ ಪರ್ಸನ್, ನಿಮ್ಗೆ ಯಾರೋ ಒಬ್ರು ಬಡವ ಒಂದು ಫ್ಲಾಟ್ ತಗೊಬೇಕು ಅಂದ್ರೆ, ಒಂದು ಸಣ್ಣ ಸೈಟ್ ತಗೊಬೇಕು ಅಂತ ಹೇಳಿದ್ರೆ ನಿಮ್ಗೆ ವ್ಯಾಲ್ಯೂಯೇಷನ್ ಎಲ್ಲ ನಿಮ್ಗೆ ಎಕರೆಗೆ ಅಥವಾ ಒಂದೊಂದು ಸ್ಕ್ವೇರ್ ಫೀಟ್ಗೆ 3,000 6,000 ಮಾಡಕ್ ಕೊಟ್ಟಿದ್ದಾರೆ, 5,000 10,000 ಮಾಡಕ್ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿಗೆ 4-4% ನಿಮ್ಗೆ ಅದ್ರ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಿಮ್ಗೆ ಸ್ಟಾಂಪ್ ಡ್ಯೂಟಿನ ಡಬಲ್ ಮಾಡಕ್ ಕೊಟ್ಟರು. ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ರಿಜಿಸ್ಟ್ರೇಷನ್ ಸಮಸ್ಯೆ ಅಲ್ಲೂ ಕಡಿಮೆ ಆಗೋಗಿದೆ. ಮೋಹನ್, ನನ್ನ ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಈಗ ಕೋವಿಡ್ ಅನ್ನೋದು ಒಂದು ಶೀಲ್ಡ್ ಆಗಿದೆ ಈ ದೇಶದಲ್ಲಿ ಅಂತ. ಶೀಲ್ಡ್ ಅಂದ್ರೆ ಏನೇ ಸಮಸ್ಯೆ ಬರಲಿ, ಕೋವಿಡ್ ಟೈಮಲ್ಲಿ ಕಷ್ಟ ಆಗ್ಬಿಟ್ಟಿತ್ತು, ಅದಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅಗ್ರಿ, ಬೇರೆ ವಿಷಯಗಳನ್ನ ಒಪ್ಕೊಳ್ತೀನಿ, ರಫ್ತು ಆಮದು ಇನ್ನೊಂದು ಮತ್ತೊಂದು. ಇದೇ ದೇಶದಲ್ಲಿ ಇದೇ ಕೋವಿಡ್ ಬಂದಿದ್ದಾಗ ದೇಶದಲ್ಲ ಇಡೀ ವಿಶ್ವದಲ್ಲಿಯೇ ಕ್ರೂಡ್ ಆಯಿಲ್ಲು ಹಿಂದೆಂದೂ ಕಂಡು ಕೇಳರಿಯದಷ್ಟು ಪಾತಾಳಕ್ಕೆ ಬಿದ್ದೋಗಿತ್ತು. $18 ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಇತ್ತು. ಅಷ್ಟಿದ್ದಾಗಲೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕಪ್ಪ ಕಡಿಮೆ ಮಾಡಲಿಲ್ಲ? ಒಂದು ಪ್ರಶ್ನೆ ಬಂತು. ಏರ್ಸೋದು ಇವರೇ, 100 ರೂಪಾಯಿ 111 106ವರೆಗೂ ಏರಿಸಿದ್ದು ಇವರೇ, ಇಳಿಸಿದ್ದು ಇವರೇ. ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡೆ ಇದೇ ಸೌದಿ ದೇಶಗಳ ಕಡೆಯಿಂದ ತಗೊಂಡು ಬಂದು ಸ್ಟ್ರಾಟಜಿಕ್ ಅಂತ ಕರೆದ್ರೆ ಅದನ್ನು ಒಂಥರ ತಾಂತ್ರಿಕವಾಗಿ ಕೌಶಲ್ಯಯುತವಾಗಿ ನಾವು ಸಂಗ್ರಹ ಮಾಡಿದ್ದೀವಿ, ಅದನ್ನು ಮಾರಿದ್ವಿ, ನಮ್ಗೆ 6,000 ಕೋಟಿ 7,000 ಕೋಟಿ ಲಾಭ ಬಂತು ಅಂತ ಹೇಳಿ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರೇ ಅದ್ರ ಬಗ್ಗೆ ಅಂಕಿಅಂಶ ಕೊಟ್ಟರಲ್ಲ. ಇದೇನು ಹಾಗಾದ್ರೆ? ಆ ಲಾಭ ಜನಗಳಿಗೆ ವರ್ಗಾವಣೆ ಆಗ್ಬೇಕಾಗಿತ್ತಲ್ಲ? ಕ್ಲಾರಿಫೈ ಮಾಡಿದ್ವಿ. ನೋಡಿ, 2 ವಿಷಯ ಹೇಳಿದ್ರಿ ನೀವು. ಒಂದು, ಜನಗಳಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಹಾಕತ್ತೆ, ಸೆಸ್ ಹಾಕತ್ತೆ. ಅದ್ರ ಜೊತೆಗೆ ಹತ್ತತ್ರ 40% ವರ್ಗೂನು ಎಕ್ಸ್ಟ್ರಾ ವ್ಯಾಟ್ಗಳನ್ನ ರಾಜ್ಯ ಸರ್ಕಾರಗಳು ಹಾಕತ್ತೆ. ಇದು ಜನ ಕ್ಲಾರಿಟಿ ತಗೊಂಡ್ಬಿಡ್ಬೇಕು. ಇದುವರೆಗೂ ಪೆಟ್ರೋಲ್ ಡೀಸೆಲ್ GST ಒಳಗೆ ಬಂದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ಸೊ ಇದರಲ್ಲಿ ರಾಜ್ಯ ಸರ್ಕಾರದ ತೆರಿಗೆ ಪಾಲು ಅತಿ ಹೆಚ್ಚು, ಚಾರ್ಜ್ ಮಾಡೋದು ಅತಿ ಹೆಚ್ಚು, ಕಲೆಕ್ಟ್ ಮಾಡೋದು ಅವರೇನೇನೆ ಹೈಯೆಸ್ಟ್. ಆಸ್ ಸಿಂಪಲ್ ಆಸ್ ದಟ್, ಮೈನ್ ಸೋರ್ಸ್ ಆಫ್ ರೆವಿನ್ಯೂ. ಇದು ಜನ ಕ್ಲಾರಿಟಿ ಹೋಗ್ಬಿಡ್ಬೇಕು. ನೆಕ್ಸ್ಟ್, ನೀವು ಕೋವಿಡ್ ಸಂದರ್ಭದಲ್ಲಿ ಕೇಳಿದ್ರಿ ಅಷ್ಟೊಂದು ಕಡಿಮೆ ಆದಾಗ್ಲೂ ನೀವು ಕಡಿಮೆ ಮಾಡಿಲ್ಲ ಅಂತ. ಆದ್ರೆ ರಮಾಕಾಂತ್, ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ಎಕಾನಮಿನೇ ಶಟ್ ಡೌನ್ ಆದಾಗ ನಿಮಗೆ ಕನ್ಸಂಪ್ಷನ್ ಇರಲಿಲ್ಲ ಪೆಟ್ರೋಲ್ ಡೀಸೆಲ್. ಜನ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು, ಇಂಪೋರ್ಟ್ಸ್ ಎಲ್ಲ ಕಡಿಮೆ ಆಗೋಗಿತ್ತು, ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ತಗೊಳ್ಳೋರೇ ಇರ್ತಿರ್ಲಿಲ್ಲ ರಮಾಕಾಂತ್.
ನಿಮ್ಗೆ ಆಕ್ಚುಲ್ ಕನ್ಸಂಪ್ಷನ್ ಇಲ್ಲ ಲಿಟ್ರಲಿ. ನಿಮ್ಗೆ ಕನ್ಸಂಪ್ಷನ್ ಆದ್ರೆ ತಾನೇ ಸರ್ಕಾರಕ್ಕೆ ತೆರಿಗೆ ಬರೋದು ಅಲ್ಲಿಗೆ. ಸೊ ವೇರ್ ಇಸ್ ದ ಕ್ವಶನ್ ಆಫ್ ರೆಡ್ಯೂಸಿಂಗ್ ಆರ್ ಇನ್ಕ್ರೀಸಿಂಗ್? ಅಲ್ಲಲ್ಲ, ಈಗ ಎಕನಾಮಿಕಲಿ ಮೋಹನ್ ಒಂದು ನಿಮಿಷ, ಅಲ್ಲ, economically ನಿಮ್ಗೆ ಸರ್ಕಾರ ಆದಾಯನೇ ಬಂದಿಲ್ಲ ಆಗ. ಆಡ್ ಮಾಡ್ತೀನಿ ನಟರಾಜ್ ಗೌಡ ಒಂದೇ ನಿಮಿಷ, ಅಲ್ಲ, ಒಂದೇ ನಿಮಿಷ ಇರಿ. 2000 ಒಂದೇ ನಿಮಿಷ ಇರಿ. COVID time ಅಲ್ಲಿ ಗೌಡ್ರೆ ಒಂದು ನಿಮಿಷ ಇರಿ. ಮೋಹನ್ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ನಾನು 10 ಬಾರಿ ಹೆಚ್ಚಿಗೆ ಮಾಡಿದ್ರೆ ಎಕ್ಸೈಸ್ ಡ್ಯೂಟಿ ಕೋವಿಡ್ ಟೈಮ್ ಅಲ್ಲಿ. ಸ್ವಲ್ಪ ಒಂದು ನಿಮಿಷ 10 ಬಾರಿ. ಇರ್ರಿ ಗೌಡ್ರೆ, ದಾಖಲೆ ಇಲ್ದ್ರೆ ಏನೇನೋ ಹೇಳ್ತಾರೆ. ಹಂಗೆಲ್ಲ ಹೇಳಕ್ ಹೋಗ್ಬೇಡಿ ಅಂತ. ನನ್ಗೆಲ್ಲ ಹೇಳಕ್ ಹೋಗ್ಬೇಡಿ. ಮೋಹನ್, ನೀವು ವಾಪಸ್ ಸಿಂಪಲ್ ತಗೊಳ್ಳಿ ಪಾಯಿಂಟ್. ಮಾತನ್ನ. ನಾನು ಓದ್ಕೊಂಡಿರೋ ಎಕನಾಮಿಕ್ಸ್ನ ಪ್ರಕಾರವಾಗಿ ಯಾವ ವಸ್ತುವಿಗೆ ಬೇಡಿಕೆ ಇರುವುದಿಲ್ಲವೋ, ಅಕಾರ್ಡಿಂಗ್ ಟು ಮಿಸ್ಟರ್ ಮೋಹನ್ ವಿಶ್ವ, ಬೇಡಿಕೆ ಯಾವುದಕ್ಕೆ ಇರೋದಿಲ್ವೋ ಅದ್ರ ಬೆಲೆ ಬೀಳಬೇಕು. ಯಾವುದಕ್ಕೆ ಬೇಡಿಕೆ ಜಾಸ್ತಿಯಾಗಿ, ಬೇಡಿಕೆ ತುಂಬ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಒಂದು ವಸ್ತು ಅಭಾವದಲ್ಲಿದೆ ಅಂದಾಗ ಆಟೋಮೆಟಿಕ್ಕಾಗಿ ಆ ವಸ್ತುಗೆ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಸಪೋಸ್ ಈರುಳ್ಳಿ ಅಪ್ಪ ಸಪ್ಲೈ ಆಗಲಿಲ್ಲ ಅಂದ ತಕ್ಷಣ 100 ರೂಪಾಯಿ kg ಅಂತಾರೆ, ಟೊಮ್ಯಾಟೊ 130, 250 kg ಅಂತ ಹೇಳ್ತಾರೆ. ಬಟ್ ಸಪ್ಲೈ ಚೆನ್ನಾಗಿತ್ತು, ಕ್ರೂಡ್ ಆಯಿಲ್ ಚೆನ್ನಾಗಿ ಬರ್ತಿತ್ತು, ಜನ ಮನೇಲೇ ಕೂತಿದ್ರು. ಅದೇ ಟೈಮಲ್ಲಿ 100, 101, 106 ಕಾಮನ್ ಸೆಂಚುರಿ ಹೊಡಿತು ಪೆಟ್ರೋಲು. ಇತಿಹಾಸದಲ್ಲೇ ಕಂಡಿರಲಿಲ್ಲ. ನಾವೇ ಹೆಡ್ಲೈನ್ ಓದಿದ್ದೀವಿ ಮೋಹನ್, ಏನು ಮಾಡಿದ್ದಕ್ಕೆ? ಅದೇ ರಮಕಾಂತ್, ನಾನು ಹೇಳಿದ್ದು, ನೀವು ಏನೇ ಹೆಡ್ಲೈನ್ ಓದಿರು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋರೇ ಇರಲಿಲ್ಲ. ಸೊ ಬೆಲೆ ಯಾಕಪ್ಪ ಜಾಸ್ತಿ ಮಾಡಿದ್ರಿ ನೀವು? ಅಲ್ಲ, ನಿಮ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನಾ ಹೇಳೋದು. ಆಮೇಲೆ ಇಳಿಸಿದ್ರಾ ಲಾಕ್ಡೌನ್ ಆದ್ಮೇಲೆ ಇಳಿಸಿದ್ರಾ? ಯಾಕೆ ಹೇಳಿ ಕನ್ಸಂಪ್ಷನ್ ಜಾಸ್ತಿ ಆಯ್ತಲ್ಲ ನಿಮ್ಗೆ. ಇನ್ನೊಂದು ಹೇಳ್ತೀನಿ ಲಾಜಿಕ್. ಅಲ್ಲ, ಒಂದು ಸಪ್ಲೈ ಚೈನ್ ಎಫೆಕ್ಟ್ ಆಗಿತ್ತು ಅವತ್ತು. ನೀವು ಅನ್ಕೊಂಡ ಸುಲಭವಾಗಿ ಏನೋ ಭಾರತಕ್ಕೆ ಬರ್ತಾ ಇತ್ತು ಕ್ರೂಡ್ ಆಯಿಲ್ ಇಲ್ಲ, ಸಾರಿ ಇಲ್ವೇ ಇಲ್ಲ. ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಇವಾಗ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಇದಾವಪ್ಪ, ಇಂಡಿಯನ್ ಆಯಿಲ್ ಇದಾವೆ, HPCL ಎಲ್ಲಾನೇ ಇದಾವೆ. ಆ ಕಂಪನಿಗಳು ನಿಮ್ಗೆ ಕನ್ಸಂಪ್ಷನ್ ಇಲ್ಲ, ಸೇಲೆ ಆಗ್ತಿಲ್ಲ ಅಂದ್ರೂ ಅವ್ರು ಕಟ್ಟುವಂತ ಬಾಡಿಗೆ, ಅವ್ರು ಕೊಟ್ಟುವಂತ ಸಂಬಳ ಕೊಡ್ಲೇಬೇಕಾಗಿತ್ತು ಅವ್ರಿಗೆ. ಅವ್ರಿಗೆ ಆದಾಯನೇ ಇಲ್ಲ ಲಿಟ್ರಲಿ. ನಿಮ್ಗೆ ಕನ್ಸಂಪ್ಷನ್ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಪ್ರೈಸ್ ಡಿಫರೆನ್ಸ್ ಅಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ ಲಿಟ್ರಲಿ. ಜಾಸ್ತಿ ಎಲ್ಲೂ ಮಾಡಿಲ್ಲ, ಸ್ಟಾಟಿಕ್ ಆಗಿ ಹಂಗೆ ಇತ್ತು. ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ರಾಜ್ಯ ಸರ್ಕಾರಗಳಿಗೂ. ರಮಕಾಂತ್,